श्रीगुरुभ्यो नमः। सृष्टिस्थित्यप्ययेह नियतिदर्शितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये कृष्णाय वासुदेवाय हरये परमात्मने प्रणतः क्लेशनाशाय गोविंदाय नमो नमः। ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಾಗವತ ದ್ವಿತೀಯ ಸ್ಕಂದ ದ್ವಿತೀಯೋಧ್ಯಾಯದಲ್ಲಿ 21ನೇ ಶ್ಲೋಕ. ನಾಭ್ಯಾಂ ಸ್ಥಿತಂ ಹ್ಯವರೋಪ್ಯ ತಸ್ಮಾತ್ ಉದಾನಗತ್ಯೋ ರಸಿತಂ ನಯೇನ್ಮುನಿಃ ತತೋನುಸಂಧಾಯ ಧಿಯಾ ಮನಸ್ವಿ ಸ್ವತಾಲುಮೂಲಂ ಶನಕೈರ್ನಯೇತ. ಹಿಂದೆ 20ನೇ ಶ್ಲೋಕದಲ್ಲಿ ನಾವು ನೋಡಿದ್ದೀವಿ, ಆ ಜ್ಞಾನಿಗಳು ದೇಹವನ್ನು ಹೇಗೆ ಬಿಡ್ತಾರೆ ಹಾಗೆ ಅಂತ. ಚರ್ಮದೇಹ ಅಂತ ಕರೀತಾರೆ. ಚರ್ಮದೇಹ ಅಂದ್ರೆ ಕೊನೆಯ ಶರೀರ. ಇದಾದ ಮೇಲೆ ಮತ್ತೆ ಅವರು ಭೂಮಿಯಲ್ಲಿ ಹುಟ್ಟಿ ಬರತಕ್ಕದ್ದಲ್ಲ, ಮೇಲಿನ ಮೇಲೆ ಲೋಕಕ್ಕೆ ಹೋಗ್ಬಿಡ್ತಾರೆ. ಮಹರ್ಲೋಕ, ಜನಲೋಕ, ತಪೋಲೋಕ, ಕೆಲವರು ಸತ್ಯಲೋಕದಲ್ಲಿ, ಕೆಲವರು ವೈಕುಂಠ ಲೋಕದಲ್ಲಿ ಅವರವರ ಯೋಗ್ಯತೆ ಸಾಧನೆಗೆ ತಕ್ಕಂತೆ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಬ್ರಹ್ಮದೇವರ ಲಯ ಪ್ರಳಯ ಕಾಲ ಬರಬೇಕು ಅಂತ ಕಾಯ್ತಾ ಇರ್ತಾರೆ. ಅಲ್ಲಿ ಸಾಧನೆಗಳನ್ನ ಮಾಡ್ತಾ ಇರ್ತಾರೆ, ಮಾಡಿ ಆಮೇಲೆ ಮೋಕ್ಷಕ್ಕೆ ಹೋಗ್ತಾರೆ ಹಾಗೆ ಅಂತ ಇರುವ ವಿಚಾರ ಇದು. ಈ ಪ್ರಕೃತ ಈ ಶ್ಲೋಕದಲ್ಲಿ ಜ್ಞಾನಿಗಳು ದೇಹವನ್ನ ಬಿಡುವಾಗ, ಸಾಮಾನ್ಯ ದೇಹ ಬಿಡುವಾಗ ಬ್ರಹ್ಮರಂಧ್ರ ಅಂತ ಏನು ಹೇಳ್ತೀವಿ, ತಲೆ ಮೇಲೆ ನೆತ್ತಿ, ತಲೆಯ ಮಧ್ಯಭಾಗದಲ್ಲಿ ಒಂದು ಸಣ್ಣ ತೂತು ಇದೆ, ಆ ತೂತಿನಿಂದ ಹೋಗ್ತಾರೆ. ಸುಷುಮ್ನಾ ನಾಡಿ ಮೂಲಕ ಬಂದು ಆ ತಲೆಯ ಮೇಲೆ ಸೀಳಿಕೊಂಡು ಹೋಗ್ತಾರೆ ಅವರು. ಬೇರೆ ಸಮಯದಲ್ಲಿ ದೇಹ ಬಿಡುವಾಗ ಬ್ರಹ್ಮರಂಧ್ರದಿಂದ ಹೋಗೋದಿಲ್ಲ. ಈ ಬೇರೆ ತೂತುಗಳಿದೆ ನೋಡಿ, ಕಣ್ಣು, ಮೂಗು, ಬಾಯಿ, ಇವುಗಳಿಂದ ಆ ಶರೀರದಿಂದ ಜೀವ ಹೊರಟು ಹೋಗ್ತದೆ. ಈ ರೀತಿಯಾಗಿ ಕ್ರಮ. ಯಾವಾಗ ಚರ್ಮ ಶರೀರದಿಂದ ಹೋಗ್ತಾರೆ ಆಗ ಈ ಸುಷುಮ್ನಾ ನಾಡಿಯಿಂದ ಬಂದು ತಲೆ ನೆತ್ತಿಯಿಂದ ಹೊರಗೆ ಹೋಗ್ತಾರೆ ಅಂತ ಇರುವ ವಿಚಾರ ಇದು. ಆ ಕ್ರಮವನ್ನೇ ಇಲ್ಲಿ ಸ್ವಲ್ಪ ಹಿಂದೆ ಸಂಕ್ಷೇಪವಾಗಿ ಹೇಳಿದ್ರು, ಅದನ್ನು ಸ್ವಲ್ಪ ವಿಸ್ತಾರವಾಗಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸಂಕ್ಷಿಪ್ಯ ಉಕ್ತಂ ವಿಶದಯತಿ, ಸಂಕ್ಷೇಪವಾಗಿ ಹೇಳಿದ್ದನ್ನೇ ವಿಸ್ತಾರ ಮಾಡ್ತಾ ಇದ್ದಾರೆ. ನಾಭ್ಯಾಮ್ ಇತ್ಯಾದಿ, ಈ ನಾಭ್ಯಾಮ್ ಅಂತ ಕೆಲವು ಶ್ಲೋಕಗಳಲ್ಲಿ ಅದರ ವಿವರವನ್ನು ಹೇಳ್ತಾ ಇದ್ದಾರೆ. ಬ್ರಹ್ಮನಾಡೀಹಿ ಗುದಂ ಆರಭ್ಯ ಮೂರ್ಧ ಪರ್ಯಂತಂ ರುಜ್ವೀ ವರ್ತತೆ. ಎಷ್ಟು ಚಂದ ಇದೆ ನೋಡಿ. ದೇವರ ಸೃಷ್ಟಿ, ಈ ಶರೀರದಲ್ಲಿ ಎಷ್ಟು ನಾಡಿಗಳು ಇದೆ, 72,000 ನಾಡಿಗಳು, 72,000 ನಾಡಿಗಳು ಇದೆ ಅಂತ ನಾವು ನೋಡ್ತೀವಿ. ಅದರಲ್ಲಿ ಪ್ರಧಾನ ನಾಡಿ ಅಂದ್ರೆ ಬ್ರಹ್ಮನಾಡಿ ಅಂತ ಕರೀತಾರೆ, ಸುಷುಮ್ನಾ ನಾಡಿ ಅಂತ ಕರೀತಾರೆ. ಅದು ಎಲ್ಲಿಂದ ಎಲ್ಲಿ ತನಕ ಇದೆ ಶರೀರದಲ್ಲಿ ಹಾಗೆ ಅಂದ್ರೆ ಗುದ ಅಂದ್ರೆ ಗುದದ್ವಾರ ಅಂದ್ರೆ ಮಲದ್ವಾರ ಅಂತ ಏನ್ ನಾವು ಕರಿತೀವಿ, ಅಲ್ಲಿಂದ ಪ್ರಾರಂಭ ಮಾಡಿ ಮೂರ್ಧ ಪರ್ಯಂತಂ, ತಲೆ ನೆತ್ತಿ ಅಂತ ಏನ್ ಹೇಳ್ತೀವಿ, ಅಲ್ಲಿ ತನಕ ಇದೆ. ಅದು ಹೇಗಿರುತ್ತದೆ? ಸ್ಟ್ರೈಟ್ ಇರುತ್ತದಂತೆ ಆ ನಾಡಿ, ಸುಷುಮ್ನಾ ನಾಡಿ. ರುಜ್ವಿ ಹಾಗಂದ್ರೆ ವಕ್ರತೆ ಇಲ್ಲ, ಸೀದಾ ಸ್ಟ್ರೈಟ್ ಇರುತ್ತದೆ ಅಂತ. ತನ್ಮಧ್ಯೆ ವಕ್ಷ್ಯಮಾನಾನಿ ಪದ್ಮಾನಿ ಸಂತಿ. ಈ ಸುಷುಮ್ನಾ ನಾಡಿ ಇದಲ್ಲವಾ, ಗುದದಿಂದ ಪ್ರಾರಂಭ ಮಾಡಿ ತಲೆ ತನಕ ಇದೆ. ಮಧ್ಯದಲ್ಲಿ ಅನೇಕ ಕಮಲಗಳು ಇದಂತೆ, ಜಾಯಿಂಟ್ಸ್ ಅಂತ ಏನು ಹೇಳ್ತೀವಿ ಅದು.
ಜಂಕ್ಷನ್ ಇದ್ದಾಗೆ ಅದೆಲ್ಲ. ಅಲ್ಲಿಂದಲೇ ಅನೇಕ ನರಗಳು ಸ್ಪ್ಲಿಟ್ ಆಗಿ ಎಲ್ಲ ಕಡೆ ಹರಡುತ್ತದೆ ಹಾಗೆ ಅಂತ ಇರುವ ವಿಚಾರ ಅದು. ಇಡಾನಾಡಿ ಪಿಂಗಲಾನಾಡಿ ಅಂತೆಲ್ಲ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಪ್ರಕೃತ ಅಲ್ಲಿ ಮಧ್ಯದಲ್ಲಿ ಗಂಟುಗಳು ಇದೆ, ವಕ್ಷ್ಯಮಾನಾನಿ ಪದ್ಮಾನಿ, ಅಲ್ಲಿ ಪದ್ಮಗಳು ಇದೆ ಹಾಗೆ ಅಂತ. ತಾನ್ಯೇವ ಅತ್ರ ನಾಭ್ಯಾದಿ ಪದೈಹಿ ಲಕ್ಷಣೀಯಾನಿ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ನಾಭ್ಯಾಂ ಸ್ಥಿತಂ ಇತಿ ಅನುವಾದ ಬಲ ಮೂಲಾಧಾರ ಚತುರ್ದಲ ಪದ್ಮಾನ್ ನಾಭಿ ಪ್ರದೇಶಸ್ಥ ಬ್ರಹ್ಮನಾಡೀಗತ ಷಟ್ತಲ ಪದ್ಮೆ ಉನ್ನಯೇತ್ ಇತಿ ಗ್ರಾಹ್ಯಂ. ಈಗ ಈ ಚರ್ಮದೇಹವನ್ನ ಬಿಡುವವ ಆ ಜೀವ ಏನ್ ಮಾಡಬೇಕು? ಗುದದ್ವಾರದಲ್ಲಿ ಇರುವ ಸುಷುಮ್ನಾ ನಾಡಿಯಲ್ಲಿ ಆ ಜೀವನ ತಾನು ಬಂದು ಅಲ್ಲಿಂದ ನಾಭಿಯ ಆ ಗುದದ್ವಾರದಲ್ಲಿ ಸುಷುಮ್ನಾ ನಾಡಿ ಪ್ರಾರಂಭ ಆಗ್ತದೆ ಅಂತ ನೋಡಿದೀವಿ ಅಲ್ವಾ? ಅಲ್ಲಿ 4 ದಳ ಇದಂತೆ, 4 ದಳ ಪದ್ಮ ಇದೆ ಮೂಲಾಧಾರದಲ್ಲಿ. ಆ 4 ದಳ ಪದ್ಮದಲ್ಲಿ ಇದ್ದು ಪ್ರಾಣಾಯಾಮ ಮೂಲಕ ಆ ಜೀವ ಮೇಲಕ್ಕೆ ಬರ್ತಾನೆ. ಎಲ್ಲಿ? ನಾಭಿಗೆ ಬರ್ತಾನೆ. ಅಲ್ಲಿ 6 ದಳದ ಕಮಲ ಇದೆ ಅಂತ ಹೇಳ್ತಾರೆ. 6 ದಳ ಕಮಲ ಇರುವ ಆ ಸ್ಥಾನಕ್ಕೆ ಬರ್ತಾರೆ ಹಾಗೆ. ಒಂದು ರೀತಿಯಾಗಿ ರೈಲ್ವೆ ಸ್ಟೇಷನ್ ಇದ್ದ ಹಾಗೆ, ಒಂದು ಟ್ರೈನ್ ಹೋದಾಗ ಅಲ್ಲಿ ಸ್ಟೇಷನ್ ಅಲ್ಲಿ ನಿಂತು ಹೋಗ್ತದೆ ನೋಡಿ, ಆ ತರ ಸುಷುಮ್ನಾ ನಾಡಿ ಮೂಲಾಧಾರದಿಂದ ಪ್ರಾರಂಭ ಮಾಡಿ ಅಲ್ಲಲ್ಲಿ ನಿಂತು ಹೋಗ್ತಾ ಇರ್ತಾನೆ ಜೀವ. ಅಲ್ಲಿಗೆ ಬರ್ತಾನೆ, ನಾಭಿ ಸ್ಥಾನಕ್ಕೆ ಬರ್ತಾನೆ. ಆ ಜೀವ ಅಲ್ಲಿ ಉನ್ನಯೇತ್, ನಾವು ಅತಿ ಬರಬೇಕು ಅಂತ ಹೇಳ್ತಾರೆ. ಜೀವ ತಾನು ಬರ್ತಾನಂದ್ರೆ ಏನು ನಡ್ಕೊಂಡು ಹೋಗ್ತಾನೆ ಅಂತ ತಿಳ್ಕೋಬಾರ್ದು. ಅದ ಹೆಂಗೆ ಬರ್ತಾನೋ ನನಗೂ ಐಡಿಯಾ ಇಲ್ಲ ಅದು. ಆದರೆ ಪ್ರಾಣಾಯಾಮ ಮಾಡಿ ಆ ಶಕ್ತಿಯಿಂದ ಅದು ಅಲ್ಲಿಗೆ ಬರ್ತದೆ ಅಂತ ಹೇಳ್ತಾರೆ. ನನಗೂ ಅನುಭವ ಇಲ್ಲ ಅದು. ಅಲ್ಲಿಂದ ಹೃದಯ ಕಮಲದಲ್ಲಿ 8 ದಳ ಇದೆ, ಅಲ್ಲಿಗೆ ಬರ್ತಾರಂತೆ. ಹೃದಯ ಪ್ರದೇಶಗದ ಬ್ರಹ್ಮನಾಡಿಸ್ಥ ಅಷ್ಟದಳ ಪದ್ಮೆ ಅಂತ ಹೇಳ್ತಾರೆ. ಅಲ್ಲಿಗೆ ಬರಬೇಕಂತ. ಮೂಲಾಧಾರದಿಂದ ನಾಭಿಯಿಂದ ಹೃದಯದ ಹತ್ರ ಇರತಕ್ಕ ಆ ಸುಷುಮ್ನಾ ನಾಡಿ, ಇದೆಲ್ಲ ಸುಷುಮ್ನಾ ನಾಡಿ ಒಳಗೆ ಟ್ರಾವೆಲ್ ಇದು. ಸುಷುಮ್ನಾ ನಾಡಿ ಒಳಗೆ ಟ್ರಾವೆಲ್ ಮಾಡತಕ್ಕ ಕ್ರಮ ಇದು. ಆ ಹೃದಯದ ಹತ್ರ 8 ದಳದ ಕಮಲ ಇದೆ, ಅಲ್ಲಿ ಬರಬೇಕು ಹಾಗೆ ಅಂತ ಹೇಳ್ತಾರೆ. ತಸ್ಮಾತ್ ಉದಾನಗತ್ಯೌ ರಸಿತಂ ನಯೇನ್ ಮುನಿಹಿ. ಅಲ್ಲಿಂದ ಕಂಠದ ಅಧೋದೇಶ, ಕಂಠದ ಕೆಳಗೆ ಅಂತ ಹೇಳ್ತಾರೆ. ಅಲ್ಲಿ ಬ್ರಹ್ಮನಾಡಿಯಲ್ಲಿ 12 ದಳ ಪದ್ಮೆ, ಒಂದು ರೀತಿಯಾಗಿ ಥೈರಾಯ್ಡ್ ಚಕ್ರ ಅಂತ ಹೇಳ್ತೀವಲ್ಲ, ಅಷ್ಟ ಚಕ್ರ ಅಂತ ಹೇಳ್ತೀವಲ್ಲ, ಇದೆಲ್ಲ ಚಕ್ರ, ಶರೀರದಲ್ಲಿ ಇರುವ ಚಕ್ರ ಅಂತ ಇದನ್ನೆಲ್ಲ ಕರೀತಾರೆ. ಅಲ್ಲಿ ಕಂಠದಲ್ಲಿ 12 ದಳ ಪದ್ಮ ಇದೆ, ಅಲ್ಲಿಗೆ ಬರಬೇಕು, ಅಲ್ಲಿಗೆ ಬರ್ತಾನಂತೆ ಆ ಜೀವ. ತದನಂತರ ಮನಸ್ಸಮಾಧಾನಾನ್ವಿತಃ, ಮನಸ್ಸಮಾಧಾನದಿಂದ ಕೂಡಿದವನಾಗಿ 12 ದಳ ಪದ್ಮಾತ್ ಯಥಾ ನಾಡ್ಯಂತರಂಚ ನ ಗಚ್ಚೇತ್, ಅಲ್ಲಿ ಅನೇಕ ನಾಡಿಗಳಿದೆ, ಅಲ್ಲೆಲ್ಲ ಹೋಗಬಾರದಂತೆ, ಸೀದಾ ಹೋಗ್ತಾ ಇರಬೇಕು ಅಂತ ಅರ್ಥ, ಸ್ಟ್ರೈಟ್ ಆಗಿ ಹೋಗಬೇಕು. ದಿಯಾ ಶನಕೈಹಿ ತು ಆರಾಮ ಕುರ್ವನ್ ಸಾವಧಾನ ಇದೆ, ಎಚ್ಚರದಿಂದ ಸ್ವತಾಲು ಮೂಲಂ ತತ್ಪ್ರದೇಶಗತ ಬ್ರಹ್ಮನಾಡಿಸ್ಥಂ ದ್ವಿದಳ ಪದ್ಮಂ ನಯೇತ ಹಾಗೆ ಅಂತ. ತಾಲು ಮೂಲ, ಪ್ಯಾಲೆಟ್ಸ್ ಅಂತ ಹೇಳ್ತೀವಿಲ್ವಾ, ದವಡೆ, ಅದರ ಮೂಲ ಭಾಗ ಅಂದ್ರೆ ಒಳಗಿನ ನಾಲಿಗೆ ಹತ್ರ ಬರ್ತದೆ ಅದು. ಒಳಗಿನ ನಾಲಿಗೆ ಅಲ್ಲಿ 2 ದಳ ಕಮಲ ಇದೆ, ಅಲ್ಲಿ ಬರ್ತಾನೆ ಹಾಗೆ ಅಂತ ಹೇಳ್ತಾರೆ. ಅಲ್ಲಿಂದ ಹೇಗೆ ಹಾಗೆ ಅಂದ್ರೆ ಮುಂದಿನ ಶ್ಲೋಕ. ತಸ್ಮಾತ್ ಭ್ರುವೋರಂತರ ಮುನ್ನಯೇತ ನಿರುದ್ಧ ಸಪ್ತಾಶ್ವಪಥೋನಪೇಕ್ಷಃ ಸ್ಥಿತ್ವಾ ಮುಹೂರ್ತಾರ್ಧಮಕುಂಠ ದೃಷ್ಟಿರ್ ನಿರ್ಭಿದ್ಯ ಮೂರ್ಧ್ನಿ ವಿಸೃಜೇತ್ ಪರಂ ಗತಃ. ಅಲ್ಲಿಂದ ಅಂದ್ರೆ ತಾಲು ಮೂಲದಿಂದ ಭ್ರೂ ಮಧ್ಯ, 2 ಕಣ್ಣಿನ ಮಧ್ಯದಲ್ಲಿ ಇರತಕ್ಕ ಒಂದು ಭ್ರೂ ಮಧ್ಯ, ಅಲ್ಲಿ 14 ದಳ ಕಮಲ ಇರುತ್ತೆ. ಆ 14 ದಳ ಕಮಲದಲ್ಲಿ ಬರ್ತಾನೆ ಹಾಗೆ ಅಂತ.
ಏತದ್ ಪದ್ಮಂ ಪ್ರತಿ ನಯನ ಸಮಯೇ ಕರ್ತವ್ಯಂ ಇತ್ತಂ ಭಾವಂ ದರ್ಶಯತಿ. ಅಲ್ಲಿ ಏನ್ ಮಾಡಬೇಕು ಹಾಗೆಂದ್ರೆ, ನಿರುದ್ಧಾಹ ಸಪ್ತಾನಾಂ ಕರ್ಣಾಕ್ಷಿ ನಾಸಿಕಾ ವಾಕ್ ಸಂಜ್ಞಾನಾಂ ಅಶ್ವಾನಾಂ ಅಶ್ವಾಯಿತಾನಾಂ ಇಂದ್ರಿಯಾನಾಂ ಪಂತಾನಃ ಸಂಚರಣ ಮಾರ್ಗ ಏನ ಸಹ ತದೋಕ್ತಃ ಅನಪೇಕ್ಷಃ. ಅಲ್ಲಿ ಇದ್ದವನಾಗಿ ಈ 7 ದ್ವಾರಗಳು ಏನಿದೆ, ಕಿವಿ, ಮೂಗು ಇತ್ಯಾದಿ 7 ದ್ವಾರ, ಅಲ್ಲಿಂದ ಬರತಕ್ಕ ಯಾವ ಅದರ ಕಡೆ ಲಕ್ಷ್ಯ ಹೋಗದೆ ನೋಡಿ. ಸಾಮಾನ್ಯ ಹಿಂದೆ ದೇಹ ಬಿಡುವಾಗೆಲ್ಲ ಈ 7 ದ್ವಾರದಿಂದ ಹೋಗ್ತಾ ಇದ್ರು. ಆದರೆ ಇದು ಕೊನೆಯ ಚರ್ಮ ಶರೀರ. ಅದರಿಂದ ಆ ಮಾರ್ಗದಲ್ಲಿ ಪಾತ್ ಇದೆ, ಹೋಗ್ಲಿಕ್ಕೆ ಜಾಗ ಇದೆ ಅಂತ, ಎಕ್ಸಿಟ್ ಬೋರ್ಡ್ ಇದೆ ಅಂತ ಹೇಳಿ ನಾವು ಹೋಗ್ತಾ ಇರಬಾರ್ದಲ್ಲಿ. ಎಚ್ಚರದಿಂದ ಇರ್ರಿ ಅಂತಾರೆ. ಇದ್ದು ಅನಪೇಕ್ಷ ಬಾಹ್ಯ ಸುಖ ಅನಿಚ್ಚು, ಬಾಹ್ಯ ಸುಖವನ್ನ ಬಯಸದೆ. ಬಾಹ್ಯ ಸುಖವನ್ನ ಬಯಸುವವರು ಅಲ್ಲಿಗೆ ಯಾಕೆ ಹೋಗ್ತಾರೆ? ಬಾಹ್ಯ ಸುಖ ಬಯಸಿದವರು ಎಕ್ಸಿಟ್ ಬೋರ್ಡ್ ನೋಡಿದ ಕೂಡಲೇ ಕಣ್ಣಿಂದಲೋ ಮೂಗಿಂದಲೋ ಹೊರಗೆ ಹೋಗ್ಬಿಡ್ತಾರೆ ಅಷ್ಟೇ. ಅದು ಬಾಹ್ಯ ಸುಖ ಬಯಸುವವರು ಹೋಗತಕ್ಕ ದಾರಿ. ಅದರಿಂದ ಅದಕ್ಕೆ ಹೇಳಿದ್ದು, ಬಾಹ್ಯ ಸುಖವನ್ನ ಬಯಸಬೇಡಿ, ವಿಷಯ ಸುಖ ಬಯಸಬೇಡಿ ಹಾಗೆ ಅಂತ. ದೇಹ ಬಿಡುವಾಗ ಅಲ್ಲೇ ಹೋಗ್ಬಿಡೋಣ, ಹತ್ರ ಇದೆ ಏನೋ ಒಂದು ಕುಯುಕ್ತಿ, ಹಾಗೆ ಹೋಗ್ಬಿಡ್ತೀವಿ ನಾವು. ಹಂಗ ಹೋಗ್ಬಾರ್ದಂತ. ಇನ್ನು ಮೇಲಕ್ಕೆ ಹೋಗ್ಬೇಕು, ಊರ್ಧ್ವಗತಿಗೆ ನಮಗೆ ಹೋಗಬೇಕು ಹಾಗೆ ಅಂತ. ಬಾಹ್ಯ ಸುಖ ಅನಿಚ್ಚು, ಬಾಹ್ಯ ಸುಖವನ್ನ ಬಯಸದೆ, ಉಕ್ತ ಪದ್ಮನಯನಾನಂತರಂ ಭ್ರೂ ಮಧ್ಯದಲ್ಲಿ ಇರುವ ಅಲ್ಲಿ ಬಂದ ಬಳಿಕ, ಮನಸಾ ಪರಂಗತಃ ಚಿಂತೆಯನ್, ಪರಮಾತ್ಮನನ್ನ ಚಿಂತನೆ ಮಾಡುತ್ತಾ, ಮನಸ್ಸಿನಿಂದ ಪರಮಾತ್ಮನನ್ನ ಚಿಂತನೆ ಮಾಡುತ್ತಾ, ಮುಹೂರ್ತಾರ್ಧಂ ಸ್ಥಿತ್ವ, ಒಂದು ಅರ್ಧ ಮುಹೂರ್ತ ಕಾಲ, ಒಂದು ಮುಹೂರ್ತ ಅಂದ್ರೆ 48 ನಿಮಿಷ, ಅರ್ಧ ಮುಹೂರ್ತ ಅಂದ್ರೆ 24 ನಿಮಿಷ ಪರಮಾತ್ಮನನ್ನ ಧ್ಯಾನ ಮಾಡುತ್ತಾ, ಮಾರ್ಗ ಗಮ್ಯ ವಿಶೇಷು ಅಕುಂಠಿತ ದೃಷ್ಟಿ ಮೂರ್ಧ್ನಿ ತತ್ಪ್ರದೇಶಸ್ಥ ಬ್ರಹ್ಮನಾಡಿಗತ ದ್ವಿತಲಂ ಪದ್ಮ ಮುನ್ನಯೇತ್. ಅಲ್ಲಿ ಭ್ರೂ ಮಧ್ಯದಿಂದ ಮೂರ್ಧ್ನಿ, ತಲೆಯ ನೆತ್ತಿ ಭಾಗ ಅಂತ ಏನು ಹೇಳ್ತೀವಿ, ಅಲ್ಲಿ 2 ದಳ ಕಮಲ ಇದೆ, ಅಲ್ಲಿಗೆ ಜೀವನನ್ನ ಕರ್ಕೊಂಡು ಬರಬೇಕು ಅಂತ ಹೇಳ್ತಾರೆ. ಪಶ್ಚಾನ್ ತದನಂತರ ಮೂರ್ಧನಿ ನಿರ್ಭಿದ್ಯ, ಆ ನೆತ್ತಿಯನ್ನ ಸೀಳಿ ವಿಸರ್ಜೇತ್, ದೇಹವನ್ನ ಬಿಡಬೇಕು, ದೇಹವನ್ನು ಬಿಟ್ಟು ಮೇಲಕ್ಕೆ ಹೋಗಬೇಕು ಹಾಗೆ ಅಂತ. ಇದು ಜ್ಞಾನಿಗಳು ದೇಹವನ್ನ ಬಿಡತಕ್ಕ ಕ್ರಮ. ಚರ್ಮದೇಹದಲ್ಲಿ ಈ ರೀತಿಯಾಗಿ ದೇಹವನ್ನ ಬಿಡಬೇಕು ಹಾಗೆ ಅಂತ. ನಮಗೆ ಆಲ್ರೆಡಿ ಗೊತ್ತಾಗಿಬಿಟ್ಟಿದೆ, ನಮಗೇನು ಚರ್ಮದೇಹ ಇಲ್ಲ, ಇನ್ನು ಎಷ್ಟೋ ಜನ್ಮಗಳು ನಾವು ತೆಗಿಬೇಕಾಗಿದೆ. ಆದರೂ ಕೂಡ ಈ ಮಾರ್ಗ ಹೀಗಿದೆ ಹಾಗೆ ಅಂತ ತಲೆಯಲ್ಲಿ ಒಂದು ಕಡೆ ಇಟ್ಕೊಂಡಿರೋಣ ಅಂತ ಶುಕಾಚಾರ್ಯ. ಪರೀಕ್ಷಿತ ರಾಜನಿಗೆ ಇದು ಚರ್ಮ ಶರೀರ. ಇದು ಈ ಕತೆ ಕೇಳ್ತಾ ಇದ್ದಾರಲ್ಲ, ಶುಕಾಚಾರ್ಯರು ಹೇಳ್ತಾರಲ್ಲ ಪರೀಕ್ಷಿತ ರಾಜನಿಗೆ, ಅವ್ರಿಗೆ ಇದು ಚರ್ಮ ಶರೀರ. ಅವರಿಗೆ ಸರಿಯಾಗಿ ರೂಟ್ ಹೇಳ್ಬೇಕಲ್ಲ, ಎಲ್ಲೋ ದಾರಿ ತಪ್ಪಿ ಹೋಗ್ಬಿಟ್ರೆ. ಅದರಿಂದ ಶುಕಾಚಾರ್ಯರು ಅವರಿಗೆ ಆರಂಭದಲ್ಲೇ ಸ್ಪಷ್ಟ ಹೇಳಿಬಿಡ್ತಾರೆ. ಯದಿ ಪ್ರಯಾಸ್ಯತ್ಯತ ಪಾರಮೇಷ್ಟ್ಯಂ ವೈಹಾಯಸಾನಾಮುತ ಯದ್ವಿಹಾರಂ ಅಷ್ಟಾಧಿಪತ್ಯಂ ಗುಣಸನ್ನಿವಾಯೇ ಸಹೈವ ಗಚ್ಚೇನ್ ಮನಸೇಂದ್ರಿಯೈಶ್ಚ. ಆಯ್ತು, ದೇಹವನ್ನ ಬಿಟ್ಟಾಯ್ತು. ಎಲ್ಲಿ ಹೋಗಬೇಕು ನೋಡಿ, ಮತ್ತೆ ಅಲ್ಲಿಗೆ ರೂಟ್ ಮುಗಿದೋಗಿಲ್ಲ. ಇದು ಶರೀರದಿಂದ ಹೊರಗೆ ಬರುವ ರೂಟ್. ಅಲ್ಲಿಂದ ಬಂದ ಮೇಲೆ ಇನ್ನು ಹೋಗ್ಬೇಕಲ್ಲ, ಸ್ವರ್ಗಲೋಕ ಮಹರ್ಲೋಕ ಎಲ್ಲ ದಾಟಿ ಹೋಗ್ಬೇಕಾಗಿದೆ. ಆ ರೂಟ್, ಆ ಪಾತ್ ಅನ್ನು ಕೂಡ ಹೇಳ್ತಾ ಇದ್ದಾರೆ, ಆ ಒಂದು ರೂಟ್ ಅನ್ನು ಕೂಡ ಹೇಳ್ತಾ ಇದ್ದಾರೆ. ಅಲ್ಲೂ ಕೂಡ ಅನೇಕ ಜಂಕ್ಷನ್ಸ್ ಎಲ್ಲ ಇದೆ, ರೆಸ್ಟ್ ಮಾಡಿಕೊಂಡು ಆರಾಮಕ್ಕೆ ಹೋಗ್ಬೋದು ಅಂತ ಹೇಳ್ತಾರೆ. ಯೋಗಿನಃ ಪ್ರಳಯ ಪರ್ಯಂತಂ ವಾಸಸ್ಥಾನಂ ದರ್ಶಯನ್. ಈ ಊರ್ಧ್ವ ಲೋಕದಲ್ಲಿ ಎಷ್ಟು ವರ್ಷ ಇರಬೇಕು ಹಾಗೆ ಅಂದ್ರೆ, ಪ್ರಳಯ ಆಗುವ ತನಕ ಕಾಯಬೇಕು. ಬ್ರಹ್ಮದೇವರಿಗೆ ಸಾಧನೆ 100 ವರ್ಷ ಆಗಬೇಕು, ತದನಂತರ ಮಹಾಪ್ರಳಯ ಬರುತ್ತದೆ. ಆ ಮಹಾಪ್ರಳಯ ತನಕ ಕಾಯಬೇಕು. ಅಂದ್ರೆ ಎಲ್ಲಿರ್ಬೇಕು, ಆ ಸ್ಥಾನವನ್ನೆಲ್ಲ ಹೇಳ್ತಾ ಇದ್ದಾರೆ. ತತ್ರ ಭೋಗಾರ್ಥಂ ಜಡೇಂದ್ರಿಯಾನಿ ಸಹ ಗಚ್ಚಂತ್ಯುತ ನೇತಿ ಜಿಜ್ಞಾಸಾಯಾಮಾಹ. ಅಲ್ಲ, ಅಲ್ಲೆಲ್ಲ ಹೋಗ್ತಾರಾಗೆ ನಾವು ಬಾಯಾರಿಕೆ, ನಾವು ಟ್ರಾವೆಲ್ ಅಂದ್ರೆ ರೆಡಿಗೆ ಇರ್ತದೆ ನೋಡಿ, ಕ್ಲಾಸ್ ಗೀಸ್ಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಅಲ್ಲಿ ಹೋಗ್ತಾ ಹೋಗ್ತಾ ಮಾರ್ಗ ಆಯಾಸ ಆದರೆ ಏನಾದ್ರು ಅಂಗಡಿ ಏನಾದ್ರು ಸಿಗ್ತದ ಹಾಗೆ ಅಂತೆಲ್ಲ ಕೇಳಬಾರ್ದು ಅಂತಾರೆ. ಅದಕ್ಕೆ ಇಲ್ಲೇ ಹೇಳ್ಬಿಡ್ತಾರೆ ಅಲ್ಲಿ ಏನಿದೆ ಹಾಗೆ ಅಂತ. ಯತಿ ಅಥವಾ ಉತ್ಕ್ರಮ, ಇದನ್ನ ಉತ್ಕ್ರಮಣ ಅಂತ ಇದೆ. ಈ ದೇಹದಿಂದ ಬಿಟ್ಟು
ತಲೆ ನೆತ್ತಿಯಿಂದ ನಾವೇನು ಹೊರಗೆ ಬರ್ತೀವಿ ಅನ್ನೋ ಉತ್ಕ್ರಮಣ, ದೇಹ ಉತ್ಕ್ರಮಣ ಆದ ಬಳಿಕ ಪಾರಮೇಷ್ಟ್ಯಂ ಬ್ರಹ್ಮನಃ ಲೋಕಂ, ಚತುರ್ಮುಖ ಬ್ರಹ್ಮದೇವರ ಲೋಕಂ ಯದಿ ಪ್ರಯಾಸ್ಯತಿ. ಕೆಲವು ಜೀವರಿಗೆ ಆ ತರ ಯೋಗ್ಯತೆ ಇರುತ್ತದೆ, ಸೀದಾ ಶರೀರ ಉತ್ಕ್ರಮಣ ಆದ ಮೇಲೆ ಅವರು ಬ್ರಹ್ಮಲೋಕಕ್ಕೆ, ಸತ್ಯಲೋಕಕ್ಕೆ ಹೋಗ್ಬಿಡ್ತಾರೆ. ಅಥವಾ ಇನ್ನು ಕೆಲವರು ವೈಹಾಯಸಾನಾಂ ಕೇಚರಾನಾಂ ಸಿದ್ಧಾನಾಂ ಯದ್ ಬಹಿರ್ವಾರಂ ಕ್ರೀಡಾಸ್ಥಾನಂ ಮಹಾರಾಧಿಕಂ ಅಂತ ಹೇಳ್ತಾರೆ, ಮಹಾರಾಧಿ ಲೋಕಂ, ಅಲ್ಲಿಗೆ ಹೋಗ್ತಾರೆ. ಅಧಿಪತ್ಯಾನ್ ಅಣಿಮಾದ್ಯೈಶ್ವರ್ಯಾನಿ ಯಸ್ಮಿನ್ ತಂ ವೈಕುಂಠಂ ವ. ಇನ್ನು ಕೆಲವರು ವೈಕುಂಠಕ್ಕೆ, ಅಲ್ಲಿ ಅಮುಕ್ತ ಸ್ಥಾನ ಅಂತ ಇದೆ, ವೈಕುಂಠದಲ್ಲಿ ಎಲ್ಲ ಕಡೆ ಇದೆ ಮುಕ್ತ ಸ್ಥಾನ ಅಮುಕ್ತ ಸ್ಥಾನ ಅಂತ ಇದೆ, ಅಲ್ಲಲ್ಲಿ ಇರತಕ್ಕ ಅಮುಕ್ತ, ಯಾಕಿನ್ನು ಮುಕ್ತರಾಗಿಲ್ಲ, ಅಮುಕ್ತ ಸ್ಥಾನದಲ್ಲಿ, ವೈಕುಂಠದಲ್ಲೂ ಅಮುಕ್ತ ಸ್ಥಾನ ಇದೆ, ಅಲ್ಲಿ ಇರ್ತಾರೆ, ಅಲ್ಲಿಗೆ ಹೋಗ್ತಾರೆ. ತರ್ಹಿ ಗುಣಾನಾಂ ಸತ್ವಾದೀನಾಂ ಸನ್ನಿವಾಸ ಯಸ್ಮಿನ್ ಲಿಂಗ ಶರೀರೇ ತಸ್ಮಿನ್ ಸತಿ. ಲಿಂಗದೇಹ ಇನ್ನೂ ಇದೆ, ಲಿಂಗದೇಹ ಭಂಗ ಆಗಿಲ್ಲ ಇನ್ನು. ಪರಮಮುಕ್ತಿಯ ಅಭಾವ ಕಾಲ ಇತ್ಯಾವತ್ ಜಡೇನ ಮನಸ. ಅವರ ಜೊತೆಗೆ ಲಿಂಗದೇಹ ಭಂಗ ಆಗಿಲ್ಲ, ಅದರಿಂದ ಜಡಭೂತವಾದ ಮನಸ್ಸು, ಜಡಭೂತವಾದ ಇಂದ್ರಿಯಗಳು ಎಲ್ಲವೂ ಇರುತ್ತದೆ. ಅದರಿಂದ ಜೀವ ಹೋಗ್ತಾನೆ, ಶರೀರ ಬಿಟ್ಟು ಹೋಗ್ತಾನೆ ಅಂದ ಕೂಡಲೇ ಹೆದರಬೇಕಾಗಿಲ್ಲ. ಅಲ್ಲ, ಇಂದ್ರಿಯಗಳು ಬಾಯಾರಿಕೆ ಆದ್ರೆ ನೀರು ಕುಡಿಯೋದಕ್ಕೆ ಇಂದ್ರಿಯ ಬೇಕಲ್ವ, ಹಾಗಂತ ಚಿಂತೆ ಮಾಡಬೇಡಿ. ಇನ್ನು ಲಿಂಗದೇಹ ಭಂಗ ಆಗಿಲ್ಲ, ಲಿಂಗ ಶರೀರ ಇದೆ, ಮನಸ್ಸು ಇದೆ, ಇಂದ್ರಿಯಗಳು ಇದೆ, ನಮ್ದೆಲ್ಲ ಸುವ್ಯವಸ್ಥಿತವಾಗಿ ಆಗ್ತದೆ ಅಂತ ಭರವಸೆಯನ್ನ ಶುಕಾಚಾರ್ಯರು ಕೊಡ್ತಾ ಇದ್ದಾರೆ. ಅತ್ರ ನಾಡ್ಯಾಂತರ ಉತ್ಕ್ರಾಂತಾನಾಮೇವ ಮಹಾರಾಧಿಕಂ ಪ್ರಾಪ್ಯಂ ಸ್ಥಾನಂ ಉಕ್ತಂ ನ ಬ್ರಹ್ಮನಾಡಿ ಉತ್ಕ್ರಾಂತಾನಾಂ. ಬೇರೆ ನಾಡಿಯಿಂದ ಯಾರು ಉತ್ಕ್ರಾಂತರಾಗಿದ್ದಾರೆ ಅವರು ಮಹಾರಾಧಿ ಲೋಕಕ್ಕೆ ಹೋಗ್ತಾರಂತೆ. ಬ್ರಹ್ಮನಾಡಿಯಿಂದ ಹೋದವರು ವಿಶ್ವಗನ್ಯ ಉತ್ಕ್ರಮೇಣ ಭವಂತಿ ಇತಿ ವಚನಾದಿತಿ ಜ್ಞಾತವ್ಯಂ. ಅತ್ರ ಕೆಲವರು ಬ್ರಹ್ಮನಾಡಿಯಿಂದ ಹೋಗ್ತಾರೆ, ಕೆಲವರು ಬೇರೆ ನಾಡಿಯಿಂದಲೂ ಹೋದವರು ಮಹಾರಾಧಿ ಲೋಕವನ್ನು ಹೊಂದುತ್ತಾರೆ ಅಂತ ಹೇಳ್ತಾರೆ. ಅತ್ರ ಇಂದ್ರಿಯೈಹಿ ಚಿನ್ಮಾತ್ರೈಹಿ ಇಂದ್ರಿಯೈಹಿ ರೇವ ಇತ್ಯರ್ಥಃ ಕಿಂ ನ ಸ್ಯಾತ್ ಇತ್ಯಾಶಂಕಾ ಪರಿಹಾಯ ಪ್ರಮಾಣಮಾಹ ಚಿನ್ಮಾತ್ರಾಣಿ. ಅಂದ್ರೆ ಚಿನ್ಮಾತ್ರ ಇಂದ್ರಿಯಗಳು ಅದು ಮೋಕ್ಷದಲ್ಲಿ ಸಿಗತಕ್ಕದ್ದು, ಇನ್ನು ಮೋಕ್ಷ ಹೊಂದಿಲ್ಲ, ಅದರಿಂದ ಜಡಭೂತವಾದ ಇಂದ್ರಿಯಗಳೇ ಪ್ರಕೃತ ಇರೋದು ಅಂತ ಒಟ್ಟು ವಿಚಾರ. ಯೋಗೇಶ್ವರಾನಾಂ ಗತಿಮಾಮನಂತಿ ಬಹಿಸ್ತ್ರೀಲೋಕ್ಯಾ ಪವನಾಂತರಾತ್ಮ ನ ಕರ್ಮಭಿಸ್ತಾಂ ಗತಿಮಾಪ್ನುವಂತಿ ವಿದ್ಯಾ ತಪೋ ಯೋಗ ಸಮಾಧಿಭಾಜಾಂ. ಉಕ್ತಸ್ಥಾನಾನಾಂ ಕರ್ಮಸಾಧ್ಯ ಲೋಕೋಪರಿತನತ್ವಾತ್ ನ ಕರ್ಮಸಾಧ್ಯತ್ವಂ ಇತಿ ವದನ್ ತೇಷಾಂ ಅವಾಂತರ ತಾರತಮ್ಯಂ ಸಾಧನಾನಿ ಚ ದರ್ಶಯತಿ ಯೋಗೇಶ್ವರಾನಾಂ. ವಿದ್ಯಾ ತಪೋ ಯೋಗ ಸಮಾಧಿ ಭಾಜಾಂ. ವಿದ್ಯಾಪದೋದಿತ ಅಪರೋಕ್ಷ ಜ್ಞಾನ ವಿಶೇಷ ಸಾಮಗ್ರಿ ಮತಾಂ. ಯಾರು ಅಪರೋಕ್ಷ ಜ್ಞಾನವನ್ನ ಪಡೆದಿದ್ದಾರೆ, ಯೋಗಲಬ್ಧವಾದ ಐಶ್ವರ್ಯವುಳ್ಳವರಾಗಿದ್ದಾರೆ, ಅಂತ ಯೋಗಿಗಳು ಪುಂಸಾಂ ಗತಿಂ ಗಮ್ಯಂ ತ್ರಿಲೋಕ್ಯಾಹ ಭೂರ್ಭುವಸ್ವಃ ಸಂಜ್ಞಾಯಾಹ ಬಹಿಃ ಉಪರಿ ಆಮನಂತಿ ವೇದಾಹ ತಾಂ ಕರ್ಮಭಿಃ ನ ಆಪ್ನುವಂತಿ. ಈ ಮಹಾರಾಧಿ ಲೋಕ ಏನಿದೆ, ಅದು ಭೂಹು ಭುವಃ ಸ್ವಹ ಅಂತ ಏನ್ 3 ಲೋಕ ಇದೆ, ಅದನ್ನ ಮೀರಿ ಇದೆ. ಭೂಲೋಕ, ಭುವರ್ಲೋಕ, ಸ್ವರ್ಲೋಕ ಅಂದ್ರೆ ಸ್ವರ್ಗಲೋಕ, ಅದನ್ನ ಕರ್ಮದಿಂದ ಪಡೀಬಹುದು.
ಆದರೆ ಈ ಮಹಾರಾದಿ ಲೋಕ ಇದೆ ನೋಡಿ, ಅದು ಕರ್ಮದಿಂದ ಪಡೆಯಕ್ಕಾಗೋದಿಲ್ಲ. ಒಂದು ಯಜ್ಞಯಾಗ ಮಾಡಿದೀವಿ, ಒಳ್ಳೆ ಪುಣ್ಯ ಬಂತು, ಸ್ವರ್ಗಕ್ಕೆ ಹೋಗಬಹುದು. ಅಲ್ಲಿ ತನಕ ಬೌಂಡ್ರಿ ಇದೆ. ಕರ್ಮಕ್ಕೆ ಒಳ್ಳೆ ಕರ್ಮವನ್ನು ಮಾಡಿ ಅಲ್ಲಿ ತನಕ ಹೋಗ್ಬೋದು. ಆದರೆ ಅದನ್ನ ದಾಟಿ ಹೋಗಬೇಕು ಅಂದ್ರೆ ಅಪರೋಕ್ಷ ಜ್ಞಾನಿಗಳಿಗೆ ಮಾತ್ರ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ತತ್ರಾಪಿ ಬ್ರಹ್ಮನಾಡಿ ಉತ್ಕ್ರಾಂತಾನ ವಿಶೇಷಮಾಹ. ಅಲ್ಲೂ ಕೂಡ ಜ್ಞಾನಿಗಳು ಬ್ರಹ್ಮನಾಡಿಯಲ್ಲೂ ಹೊರಗೆ ಹೋಗ್ತಾರೆ, ಬೇರೆ ನಾಡಿಯಿಂದಲೂ ಹೊರಗೆ ಹೋಗ್ತಾರೆ. ಬ್ರಹ್ಮನಾಡಿಯಿಂದ ಯಾರು ಹೊರಗೆ ಹೋಗ್ತಾರೆ ಅವರಿಗೆ ವಿಶೇಷ ಇದೆ ಅಂತ. ಬ್ರಹ್ಮನಾಡಿ ಉತ್ಕ್ರಾಂತಹ ದ್ವಿವಿಧಾಹ. ಬ್ರಹ್ಮನಾಡಿ ದ್ವಾರ ಹೊರಗೋದ ಜೀವರು ಇಬ್ಬರಿದ್ದಾರೆ. ಅಪ್ರತೀಕಾಲಂಬನಾಹ ಪ್ರತೀಕಾಲಂಬನಾಶ್ಚ ಇತಿ. ಹಾಗೆ ಅಂತ ಪ್ರತೀಕಾಲಂಬನರು ಅಪ್ರತೀಕಾಲಂಬನರು ಅಂತ ಎರಡು ಗುಂಪುಗಳು ಇದ್ದಾರೆ. ಪ್ರತೀಕಾಲಂಬನ ಅಂದ್ರೆ ಪ್ರತಿಮೆಯಲ್ಲೇ ದೇವರು ಅಂತ ಕಾಣುವವರು. ತಿರುಪತಿಗೆ ಹೋಗ್ತೀವಿ, ಪ್ರತಿಮೆ ನೋಡ್ತೀವಿ, ಪ್ರತಿಮೆಯಲ್ಲಿ ದೇವರು ಸೇವೆ ಮಾಡ್ತಾರೆ, ಮುಗಿತ್ ಅಷ್ಟೆ ನೋಡಿ. ಅವರಿಗಿಂತ ದೊಡ್ಡವರು ಅಪ್ರತೀಕಾಲಂಬನರು. ಅಪ್ರತೀಕಾಲಂಬನರು ಅಂದ್ರೆ ವ್ಯಾಪ್ತೋಪಾಸಕರು ಅಂತ ಅರ್ಥ. ಯಾವ ಪದಾರ್ಥ ಕಾಣಿಸ್ತದೆ ಎಲ್ಲವೂ ದೇವರ ಪ್ರತಿಮೆ ಅಂತ ಚಿಂತನೆ ಮಾಡುವವರು ಮಹಾಜ್ಞಾನಿಗಳು ಅಂತ ಅರ್ಥ. ಅದರಿಂದ ಅಲ್ಲೂ ತಾರತಮ್ಯ ಇದೆ. ಅಪ್ರತೀಕಾಲಂಬನಾನಾಂ ಪವನಸ್ಯ ಅಂತರಾತ್ಮ ಯೋ ವೈಕುಂಠ ಲೋಕಗತಃ ಹರಿಹಿತಂ. ಅಪ್ರತೀಕಾಲಂಬನರು ವೈಕುಂಠಾದಿ ಲೋಕಕ್ಕೆ ಹೋಗ್ತಾರೆ, ಅಲ್ಲಿ ವಾಸ ಮಾಡಿಕೊಂಡು ಇರ್ತಾರೆ. ಪ್ರತೀಕಾಲಂಬನರು ಪವನರೂಪೋ ಯಹ ಅಂತರಾತ್ಮ ಸತ್ಯಲೋಕಗತಃ ಬ್ರಹ್ಮ ತಮ್ಮಿತಿ ಯೋಜ್ಯ. ಸತ್ಯಲೋಕ ತನಕ ಹೋಗಬಹುದು ಅಂತವ್ರು ಯಾರು? ಪ್ರತೀಕಾಲಂಬನರು ಅಂತ. ಅನ್ಯನಾಡಿ ಉತ್ಕ್ರಾಂತಾನಾಂತು ಮಹಾರಾಧಿಕಮೇವ ಗಮ್ಯಂ. ನೋಡಿ, ಬ್ರಹ್ಮನಾಡಿಯಿಂದ ಓದವರು ಅಪ್ರತೀಕಾಲಂಬನರಾಗಿದ್ರೆ ಹರಿಯ ಲೋಕಕ್ಕೆ ಹೋಗ್ತಾರೆ, ಪ್ರತೀಕಾಲಂಬನರಾಗಿದ್ರೆ ವಾಯುದೇವರ ಲೋಕ ಸತ್ಯಲೋಕಕ್ಕೆ ಹೋಗ್ತಾರೆ. ಇನ್ನು ಬ್ರಹ್ಮನಾಡಿಯಿಂದ ಹೋಗಿಲ್ಲ, ಉಳಿದ ನಾಡಿಯಿಂದ ಹೋದವರು ಮಹಾರಾದಿ ಆ ಲೋಕಕ್ಕೆ ಹೋಗ್ತಾರೆ ಅಂತ. ಮಹಾರಾಧಿಕಮೇವ ಗಮ್ಯಂ ನತು ಹರಿರ್ವಾಯುರ್ವಾ. ಬೇರೆ ನಾಡಿಯಿಂದ ಹೋದವರು ಅವರು ವೈಕುಂಠಕ್ಕಾಗಲಿ ಸತ್ಯಲೋಕಕ್ಕಾಗಲಿ ಹೋಗೋದಿಲ್ಲ. ಬೇರೆ ಮಹಾರಾದಿ ಲೋಕದಲ್ಲಿ ಇದ್ದು ಪ್ರಳಯ ಕಾಲ ತನಕ ನಿರೀಕ್ಷೆ ಮಾಡ್ತಾ ಇರ್ತಾರೆ ಹಾಗೆ ಅಂತ. ತತ್ರ ತಯೋಃ ಅವ್ಯಕ್ತಿಯೈವ ಅವಸ್ಥಿತತ್ವಾತ್ ಏವಮೇವ ಯದಿ ಪ್ರಯಾಸ್ಯತಿ ಪೂರ್ವಶ್ಲೋಕೆ ಅಪಿ ಅಧಿಕಾರಿ ಭೇದೇನ ಪಾರಮೇಷ್ಟ್ಯಾದಿ ಸ್ಥಾನಾನಿ ವ್ಯಾಖ್ಯೇಯಾನಿ. ಈ ರೀತಿಯಾಗಿ ಅಧಿಕಾರ ಭೇದ ಇದೆ. ಎಲ್ಲರಿಗೂ ಒಂದೇ ತರ ಟ್ರೀಟ್ಮೆಂಟ್ ಇರೋದಿಲ್ಲ ದೇವರ ಗವರ್ಮೆಂಟ್ ಅಲ್ಲಿ. ಯಾರು ಎಷ್ಟು ಯೋಗ್ಯರೋ, ಅಧಿಕಾರಿಗಳೋ, ಜ್ಞಾನ ಉಳ್ಳವರೋ, ಭಕ್ತಿ ಉಳ್ಳವರೋ, ಪ್ರತೀಕಾಲಂಬನರೋ ಅಪ್ರತೀಕಾಲಂಬನರೋ ಎಲ್ಲ ನೋಡಿಕೊಂಡು ದೇವರು ಅವರಿಗೆ ಗತಿಯನ್ನು ಕೊಡ್ತಾನೆ ಅಂತ ವಿಚಾರ. ಇನ್ನು ವೈಶ್ವಾನರಂ ಯಾತಿ ವಿಹಾಯ ಸಾಗತಃ ಸುಷುಮ್ನಯ ಬ್ರಹ್ಮ ಪಥೇನ ಶೋಚಿಷಾ ವಿಧೂತ ಕಲ್ಕೋತ ಹರೇರುದಸ್ತಾತ್ ಪ್ರಯಾತಿ ಚಕ್ರಂ ನೃಪ ಶೈಂಶುಮಾರಂ. ಉತ್ಕ್ರಾಂತಾನಾಂ ಉಕ್ತ ಗಮ್ಯಂ ಪ್ರತಿ ಗಂತು ಮಾರ್ಗಂ ಸಂಕ್ಷೇಪತಃ ದರ್ಶಯತಿ. ನೋಡಿ, ದೇಹ ಇತ್ತು, ದೇಹದಿಂದ ಹೊರಟು ಡೆಸ್ಟಿನೇಷನ್ ಹೇಳಿಬಿಟ್ರು. ಸೋರ್ಸ್ ಅಂಡ್ ಡೆಸ್ಟಿನೇಷನ್ ಹೇಳಿ ಆಯ್ತು. ಕೆಲವರು ಸುಷುಮ್ನಾ ನಾಡಿಯಿಂದ ಹೊರಗೆ ಹೋಗ್ತಾರೆ, ಕೆಲವರು ಬೇರೆ ನಾಡಿಯಿಂದಲೂ ಹೊರಗೆ ಹೋಗ್ತಾರೆ. ಅವರು ಜ್ಞಾನಿಗಳೇ, ಅಪರೋಕ್ಷ ಜ್ಞಾನಿಗಳೇ. ಸ್ಟಾರ್ಟಿಂಗ್ ಪಾಯಿಂಟ್ ಆಯ್ತು. ಡೆಸ್ಟಿನೇಷನ್ ಯಾವುದು? ಕೆಲವರು ಅಪ್ರತೀಕಾಲಂಬನರು ಪರಮಾತ್ಮನ ಲೋಕಕ್ಕೆ ಹೋಗ್ತಾರೆ, ಪ್ರತೀಕಾಲಂಬನರು ಸುಷುಮ್ನಾ ನಾಡಿಯಿಂದ ಹೋಗಿ ಸತ್ಯಲೋಕಕ್ಕೆ ಹೋಗ್ತಾರೆ, ಅದೇ ಅವರ ಡೆಸ್ಟಿನೇಷನು. ಇನ್ನು ಬೇರೆ ನಾಡಿಯಿಂದ ಹೊರಗೆ ಹೋದವರು ಮಹಾರಾದಿ ಲೋಕಕ್ಕೆ ಹೋಗ್ತಾರೆ ಹಾಗೆ ಅಂತ ಡೆಸ್ಟಿನೇಷನ್ ಪಾಯಿಂಟ್ ಹೇಳಿದ್ರು. ಈಗ ಮಧ್ಯದಲ್ಲಿ ಇರತಕ್ಕ ಮಾರ್ಗ, ಯಾವ ಮಾರ್ಗದಲ್ಲಿ ಹೋಗ್ತಾರೆ, ಅಲ್ಲಿ ಏನು ಸ್ಟೇಷನ್ಸ್ ಏನಿದೆ, ಅದರ ಒಂದು ವಿಚಾರವನ್ನು ಕೂಡ ಹೇಳ್ತಾ ಇದ್ದಾರೆ. ವೈಶ್ವಾನರಂ ಯಾತಿ ಇತಿ ಶೋಚಿಷ ಹೃದಯಾಗ್ರ ಪ್ರಜ್ವಲನೇನ ಪ್ರಕಾಶಿತ ನಾಡಿ ದ್ವಾರ ಇತಿ ಶೇಷ. ಸುಷುಮ್ನಾ ನಾಡ್ಯ ಗತಿ ನಿರ್ಗತಃ. ಯಾರು ಸುಷುಮ್ನಾ ನಾಡಿಯಿಂದ ಹೊರಗೆ ಬಂದರು ಅವರು ಆಕಾಶಗತೇನ, ಆಕಾಶ ಮಾರ್ಗದಲ್ಲಿ ವೈಶ್ವಾನರ ಲೋಕವನ್ನ ಹೋಗ್ತಾರಂತೆ. ವೈಶ್ವಾನರ ಲೋಕ ಅಂತ ಅಗ್ನಿಯ ಲೋಕ, ಅದೇ ಫಸ್ಟ್ ಸ್ಟಾಪ್ ಅವರಿಗೆ.
ವೈಶ್ವಾನರ ಪ್ರಾಪ್ತಿ ನಂತರಂ ವಿಧೂತ ಕಲ್ಮಷಃ ತ್ಯಕ್ತ ಪ್ರಾರಬ್ಧ ಪಾಪ, ಇನ್ನು ಪ್ರಾರಬ್ಧ ಪಾಪ ಏನು ಉಳಿದಿದೆಯೋ ಅದನ್ನೆಲ್ಲ ಬಿಟ್ಟವರಾಗಿ ವೈಶ್ವಾನರಾತ್ ಆ ಅಗ್ನಿಯ ಲೋಕದಿಂದ ವಿದ್ಯಮಾನಂ ಹರೇಹೇ ಶೈಂಶುಮಾರಂ, ಶೈಂಶುಮಾರಿಕಾ ಸಂಬಂಧಿ ಚಕ್ರಂ ಚಕ್ರವತ್ ಪರಿಭ್ರಮಣಶೀಲಂ ಸ್ವರೂಪಂ ತತ್ರತ್ಯಂ ಧ್ರುವಂ ಲೋಕಂ. ಅಲ್ಲಿ ವೈಶ್ವಾನರ ಲೋಕದಿಂದ ಶಿಂಶುಮಾರನ ಲೋಕ ಅಂದ್ರೆ ಯಾವುದು ಧ್ರುವ ಲೋಕ, ಧ್ರುವರಾಯರ ಲೋಕ, ಅಲ್ಲಿಗೆ ಹೋಗ್ತಾರೆ ಅಂತ ಅರ್ಥ. ಅಲ್ಲಿ ದರ್ಶನ ಮಾಡಿಕೊಂಡು ಹರೇಹೇ ಉದಸ್ತಾತ್ ಶೈಂಶುಮಾರಂ ಯಥಾಸ್ಥಿತಾನ್ವಯೇ ಶಿಂಶುಮಾರಸ್ಯ ಹರಿತ್ವಾಭಾವಃ ಪ್ರಾಪ್ನೋತಿ ಅತ್ರ ಅಭಿಮತಂ ಅನ್ವಯಂ ದರ್ಶಯತಿ ಹರೇಹೇ ಶೈಂಶುಮಾರಂ ಚಕ್ರಂ ಇತಿ ವಿಧೂತ ಕಲ್ಕಃ ಇತ್ಯನೇನ ಉಕ್ತ ಪ್ರಾರಬ್ಧ ಪಾಪಕ್ಷಯಸ್ಯ ಸ್ಥಾನಾನಿ ದರ್ಶಯನ್ ಶಿಂಶುಮಾರಸ್ಯ ಹರಿತ್ವೇ ಪ್ರಮಾಣಮಃ ವೈಶ್ವಾನರ ಸರ್ವ ಪಾಪಾನಿ ಪ್ರಾರಬ್ಧಾನಿ ಅಧಿಕಾರಿ ಭೇದಾತ್ ಇಯಂ ಉಕ್ತಿಃ ಕಿಂಸ್ತುಗ್ನಃ ಶಿಂಶುಮಾರಃ. ಹಾಗೆ ಅಂತ ಆಚಾರ್ಯರ ವ್ಯಾಖ್ಯಾನ ಇದೆ, ಅದಕ್ಕೆ ಈ ರೀತಿಯಾಗಿ ವಿಚಾರವನ್ನು ಹೇಳ್ತಾರೆ. ಒಟ್ಟು 2 ಸ್ಟೇಷನ್ ಹೇಳಿದರು. ಯಾವುದು? ಮೊದಲು ವೈಶ್ವಾನರ ಲೋಕ, ದೇಹವನ್ನು ಬಿಟ್ಟವರು ಬ್ರಹ್ಮನಾಡಿಯಿಂದ ಹೋದವರು ವೈಶ್ವಾನರ ಲೋಕಕ್ಕೆ ಹೋಗಿ ಅಲ್ಲಿಂದ ಧ್ರುವಲೋಕಕ್ಕೆ ಹೋಗ್ತಾರೆ ಹಾಗೆ ಅಂತ 2 ಸ್ಟೇಷನ್ ಹೇಳಿದ್ದಾರೆ. ಮುಂದಿನದ್ದೆಲ್ಲ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.